ಆತಂಕ ಮತ್ತು ಚಿತ್ತಿ ಬರುವ ರೀತಿಯಲ್ಲಿ ಅದನ್ನು ಅನುಸರಿಸ್ಕೊಂಡು ಹೋಗಲಿಕ್ಕೆ ಆಸ್ಪದ ಮಾಡಿಕೊಟ್ಟಿದೆ ಸಂವಿಧಾನ. ಆ ಕಾರಣಕ್ಕಾಗಿ ಈ 77-78 ವರ್ಷಗಳ ಅವಧಿಯಲ್ಲಿ ನಮ್ಮ ಅಕ್ಕಪಕ್ಕದ ದೇಶಗಳು ಓಡಿದ ಚಿತ್ರ ಹಿಡಿದೋಗಿದ್ದಾರೆ. ಆದರೆ ಇಂಡಿಯಾ ವ್ಯವಸ್ಥಿತವಾದಂಥ ಒಂದು ಬಲವಾದಂಥ ಒಕ್ಕಟ್ಟನ್ನು ಪ್ರತಿಪಾದಿಸಿದೆ. ಅದು ಸಂವಿಧಾನದ ಕಾರಣದಿಂದ. ಬೇರೆ ದೇಶಗಳಲ್ಲಿ ಈ ನಮ್ಮ ಒಟ್ಟಿಗೆ ಅವರು ಸ್ವಾತಂತ್ರ್ಯ ಪಡ್ಕೊಂಡಂಥವ್ರು, ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡ್ಕೊಂಡು ಅವ್ರದ್ದೇ ಆದಂಥ ಸಂವಿಧಾನವನ್ನು ರಚಿಸ್ಕೊಂಡಂಥವ್ರು, ಆ ಸಂವಿಧಾನಗಳ ಅಡಿಯಲ್ಲಿ ಕೆಲಸ ಮಾಡಿದಂಥ ದೇಶಗಳು ಛಿದ್ರ ಹಿಡಿದೋಗಿದ್ದಾವೆ, ನಾಶ ಹಿಡಿದೋಗಿದ್ದಾವೆ, ಒಡೆದೋಗಿದ್ದಾವೆ, ಸಾಕಷ್ಟು ಆಕೃತ್ಯಗಳು ನಡೆದೋಗಿದ್ದಾವೆ. ಆದರೆ ಇಂಡಿಯಾ ಛಿದ್ರ ಆಗಿಲ್ಲ. ಅದರ ಸಾಲಿಡಾರಿಟಿಯನ್ನು, ಒಗ್ಗಟ್ಟನ್ನು ಕಾಪಾಡ್ಕೊಂಡಿದೆ. ಅದಕ್ಕೆ ಕಾರಣ ಸಂವಿಧಾನ. ಈ ಹೊಟ್ಟೆವರಿ ಏನು ನಮ್ಮ ಮನುವಾದಿಗಳು ಪ್ರಸ್ತುತ ಮೋದಿ ನೇತೃತ್ವದ ಸರ್ಕಾರದ ಮಹನೀಯರಿಗೆ ಇಷ್ಟ ಆಗ್ತಿಲ್ಲ. ಯಾಕೆ ಇಷ್ಟ ಆಗ್ತಿಲ್ಲ ಅಂತಂದರೆ ಅವ್ರು ಅಂದ್ಕೊಂಡಂಥ ವ್ಯವಸ್ಥೆ ಅವರಿಗೆ ಸಿಗ್ತಿಲ್ಲ, ದಕ್ತಾ ಇಲ್ಲ. ಅವ್ರು ಅಂದ್ಕೊಂಡಿರೋ ವ್ಯವಸ್ಥೆ ಏನು, ಇಲ್ಲಿ ಶತಮಾನಗಳಿಂದ ಏನು ಜಾತಿ ಮತ್ತು ಧರ್ಮದ ಹಿನ್ನೆಲೆಯಲ್ಲಿ ಇಡೀ ದೇಶದ ಜನತೆಯನ್ನು ನಿಯಂತ್ರಿಸ್ತಾ ಇದ್ರು, ಆ ಒಂದು ವ್ಯವಸ್ಥೆ ಅವರಿಗೆ ಸತತವಾಗಿ ಬೇಕು. ಅದನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು. ಈಗ ಬಡ ಮಕ್ಕಳಿಗೆ ವಿದ್ಯೆ ಕಲಿಯೋದು ಬೇಕಿಲ್ಲ, ಅವರು ಬಡವರು ಮುಂದೆ ಬರೋದು ಜಾಗೃತರಾಗೋದು ಬೇಕಿಲ್ಲ, ಆದಿವಾಸಿಗಳು ಮುಂದೆ ಬರೋದು ಬೇಕಿಲ್ಲ, ಅಲ್ಪಸಂಖ್ಯಾತರು ಇದರೊಟ್ಟಿಗೆ ಬೆರೆಯೋದು ಬೇಕಿಲ್ಲ. ಒಬ್ಬರನ್ನ ತೋರಿಸಿ ಒಬ್ಬರನ್ನ ಭಯ ಹುಟ್ಟಿಸಿ ಅವರು ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದಾರೆ. ಇದರ ಒಂದು ದೊಡ್ಡ ಷಡ್ಯಂತ್ರದ ಹಿನ್ನೆಲೆಯಲ್ಲಿ SIR ಅನ್ನೋ ಒಂದು ನೆಪ ಹೇಳ್ಕೊಂಡು SIR ಅನ್ನುವಂಥ ಒಂದು ಷಡ್ಯಂತ್ರವನ್ನು ರೂಪಿಸಿ ಇಡೀ ದೇಶವನ್ನು ತಮ್ಮ ಕಪಿಮುಟ್ಟಿಗೆ ತಗೊಳ್ಳಿಕ್ಕೆ ನಡೆಸಿರ್ತಕ್ಕಂಥ ಸಂಚು. ಅದು ನಮಗೆ ವೆಸ್ಟ್ ಬೆಂಗಾಲಲ್ಲಿ, ಉತ್ತರ ಬಂಗಾಳದಲ್ಲಿ ಕಂಡಿದ್ದೀವಿ. ಈಗ ಅತ್ಯಂತ ಬಲಿಷ್ಠವಾಗಿ ಯಾರೂ ಸಹ ಉತ್ತರ ಇಂಡಿಯಾದ ಏನು ವೆಸ್ಟ್ ಬೆಂಗಾಲಲ್ಲಿ ಇಂಥ ಒಂದು ಫಲಿತಾಂಶ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಯಾರು. ಆದರೆ ಅಂಥ ಒಂದು ಕೆಟ್ಟ ಫಲಿತಾಂಶ ಬರಲಿಕ್ಕೆ ಈ SIR, ಈ BJPಯ ಕುತಂತ್ರ ಕಾರಣ ಆಗಿದೆ. ಅದು ಇಂಡಿಯಾ ತುಂಬ ಅದನ್ನು ಮಾಡಬೇಕು ಅಂತ ಹೊರಟಿದ್ದಾರೆ. ಅದಕ್ಕೆ ನಾವು ಆಸ್ಪದ ಪಡಬಾರ್ದು, ನಾವು ಜಾಗೃತರಾಗಿದ್ದೀವಿ, ನಿಮ್ಮ ಆಟವನ್ನು ನಡೀಲಿಕ್ಕೆ ಬಿಡಲ್ಲ ಅಂತ ಹೇಳಿ ನಮ್ಮನ್ನು